ವೀಕ್ಷಕರೇ, ಸಿಟಿ ಆಫ್ ಜಾಯ್ ಅಂತ ಕರೆಯಲ್ಪಡುವ ಭಾರತ ದೇಶದ ಏಕೈಕ ನಗರ ಯಾವುದು ಅಂದರೆ ಅದೇ ಕೋಲ್ಕತ್ತಾ. ವೆಸ್ಟ್ ಬೆಂಗಾಲ್ ರಾಜ್ಯದ ಕೋಲ್ಕತ್ತಾ ನಗರದ ವಿಮಾನ ನಿಲ್ದಾಣದಲ್ಲಿ ನಡೆದಿರುವ ಈ ಘಟನೆ ಎಂಥವರಿಗಾದರೂ ಎದೆಬಡಿತ ಹೆಚ್ಚು ಮಾಡುತ್ತೆ. ಯಾಕಪ್ಪ ಅಂದರೆ ಭಾರತ ದೇಶದಲ್ಲಿ ಈ ಒಂದು ವಸ್ತು ಮೊದಲ ಬಾರಿಗೆ ಕಂಡುಬರುತ್ತೆ. ಜೂನ್ 26ನೇ ತಾರೀಕು ನಡೆದ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. 26ನೇ ತಾರೀಕು ಕೋಲ್ಕತ್ತಾ ಏರ್ಪೋರ್ಟ್ ಒಳಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಈತನ ವಯಸ್ಸು ಏನಿಲ್ಲ ಅಂದರೂ 50ರಿಂದ 60 ವರ್ಷ ಇರಬಹುದು. ಏರ್ಪೋರ್ಟ್ ಸಿಬ್ಬಂದಿಯ ಒಂದು ತಪಾಸಣೆ ವೇಳೆ ಈ ವ್ಯಕ್ತಿ ಬ್ಯಾಗ್ ಒಳಗೆ ವಿಶೇಷವಾದ ವಸ್ತು ಸಿಗುತ್ತೆ. ಬ್ಯಾಗ್ ಒಳಗೆ ಸಿಕ್ಕ ವಸ್ತುವನ್ನು ನೋಡಿ ಅಧಿಕಾರಿಗಳಿಗೆ ಮಾತೇ ಬರೋದಿಲ್ಲ. ಯಾಕಂದರೆ ಅಧಿಕಾರಿಗಳಿಗೆ ಭಾರತ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ಒಂದು ವಸ್ತು ಸಿಕ್ಕಿರೋದು. ಈ ವಸ್ತು ನೋಡೋದಕ್ಕೆ ಕಲ್ಲಿನ ರೀತಿ ಇದೆ. ಇದರ ತೂಕ 250 ಗ್ರಾಂ. ಕಲ್ಲಿನ ರೀತಿ ಕಂಡುಬರುವ ಈ ವಸ್ತುವಿನ 1 kgಯ ತೂಕದ ಬೆಲೆ 4,250 ಕೋಟಿ ರೂಪಾಯಿ. ಈ ವಸ್ತುವಿನ 1 ಗ್ರಾಂ ಬೆಲೆ 17 ಕೋಟಿ ರೂಪಾಯಿ. ಈ ವಸ್ತುವಿನ ಹೆಸರು ಕ್ಯಾಲಿಫೋರ್ನಿಯಂ 252 ಎಂಬುವ ಒಂದು ಎಲಿಮೆಂಟ್. ಪ್ರಪಂಚದ ಅತ್ಯಂತ 2ನೇ ದುಬಾರಿ ವಸ್ತು ಅಂತಾನೆ ಇದನ್ನು ಪರಿಗಣಿಸಲಾಗಿದೆ. ಕ್ಯಾಲಿಫೋರ್ನಿಯಂ 252 ಕೇವಲ 1 ಗ್ರಾಂ ಇದ್ದರೆ ಸಾಕು, ಕೋಟ್ಯಾಧೀಶರಾಗ್ತೀರಾ. ನೋಡೋದಕ್ಕೆ ಸಾಮಾನ್ಯ ಕಲ್ಲಿನ ರೀತಿ ಕಂಡುಬರುತ್ತೆ, ಆದರೆ ಇದಕ್ಕೆ ಬೇಡಿಕೆ ಮಾತ್ರ ತುಂಬ ಇದೆ. ಕ್ಯಾಲಿಫೋರ್ನಿಯಂ 252 ಎಲಿಮೆಂಟ್ ಏನು, ಇದರ ಕತೆ ಏನು ಅಂತ ನೋಡೋದಾದರೆ, ಕ್ಯಾಲಿಫೋರ್ನಿಯಂ ಹೊಸದಾಗಿ ಆವಿಷ್ಕಾರವಾದ ಔಷಧಿನೂ ಅಲ್ಲ, ನೆಲದ ಒಳಗಿಂದ ಹೊರತೆಗೆದ ವಸ್ತುನೂ ಅಲ್ಲ. ಕ್ಯಾಲಿಫೋರ್ನಿಯಂ ಎಂಬ ಹೆಸರಿನ ವಸ್ತು ರೇಡಿಯೋ ಆಕ್ಟಿವ್ ಎಲಿಮೆಂಟ್, ಅಂದರೆ ವಿಕಿರಣಶೀಲ ಅಂಶ. 1950ರಲ್ಲಿ ಸ್ಟಾನ್ಲಿ ಥಾಮಸ್ ಇನ್ನಿತರ ವಿಜ್ಞಾನಿಗಳ ತಂಡ ಕ್ಯಾಲಿಫೋರ್ನಿಯಾ ರೇಡಿಯೇಷನ್ ಲ್ಯಾಬ್ನಲ್ಲಿ ಇದನ್ನು ಸಂಶೋಧನೆ ಮಾಡ್ತಾರೆ. ಕ್ಯಾಲಿಫೋರ್ನಿಯಾದಲ್ಲಿ ಜನ್ಮ ತಾಳಿದ ಈ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ಗೆ ಕ್ಯಾಲಿಫೋರ್ನಿಯಂ ಅಂತ ಹೆಸರಿಡ್ತಾರೆ. ಪ್ರಪಂಚದ ಪವರ್ಫುಲ್ ಮತ್ತು ದುಬಾರಿ ವಸ್ತುವಾಗಿ ಹೊರಹೊಮ್ಮುತ್ತೆ. ವೀಕ್ಷಕರೇ, ವಿಜ್ಞಾನಿಗಳು ಮೊದಲು ಕ್ಯಾಲಿಫೋರ್ನಿಯಂ 245 ಅನ್ನುವ ಎಲಿಮೆಂಟನ್ನು ಕಂಡುಹಿಡಿತಾರೆ. ಇದರ ಆಯಸ್ಸು ಕೇವಲ 45 ನಿಮಿಷ ಇರುತ್ತೆ. ನಂತರ ಸಂಶೋಧನೆ ಮಾಡಿ ಕ್ಯಾಲಿಫೋರ್ನಿಯಂ 252 ಕಂಡುಹಿಡಿತಾರೆ. ಇದರ ಆಯಸ್ಸು ಬರೋಬ್ಬರಿ 945 ವರ್ಷಗಳ ತನಕ ಇರುತ್ತೆ. ಇದರ ಆಯಸ್ಸು ಮುಗಿದ ಮೇಲೆ ಇದರಲ್ಲಿ ಎಲಿಮೆಂಟಿನ ಶಕ್ತಿ ಕಳೆದುಕೊಳ್ಳುತ್ತೆ. ಕ್ಯಾಲಿಫೋರ್ನಿಯಾದ ವಿಜ್ಞಾನಿಗಳಿಗೆ ಅಣು ವಿಕಿರಣ ಪರೀಕ್ಷೆ ನಡೆಸುವ ಸಲುವಾಗಿ ಈ ಕ್ಯಾಲಿಫೋರ್ನಿಯಂ ಎಲಿಮೆಂಟ್ ಸಂಶೋಧನೆಯ ಒತ್ತಡ ಬೀಳುತ್ತೆ. ಕ್ಯಾಲಿಫೋರ್ನಿಯಂ 252 ಎಲಿಮೆಂಟನ್ನು ತಯಾರಿಸೋದಕ್ಕೆ ವಿಜ್ಞಾನಿಗಳಿಗೆ ಆದ ಸಮಯ ಬರೋಬ್ಬರಿ 3 ವರ್ಷಗಳು. ಇವತ್ತಿನ ತನಕ ಈ ಕ್ಯಾಲಿಫೋರ್ನಿಯಂ ಎಲಿಮೆಂಟ್ 1 ಗ್ರಾಂ ತಯಾರಿಸಬೇಕಾದರೆ ವಿಜ್ಞಾನಿಗಳಿಗೆ 1 ವರ್ಷಕ್ಕೂ ಹೆಚ್ಚು ಸಮಯ ಬೇಕು. ವೀಕ್ಷಕರೇ, ಈಗ ನೀವೇ ಲೆಕ್ಕ ಹಾಕಬಹುದು ಇದರ ತಯಾರಿಕೆ ಮತ್ತು ಸಂಶೋಧನೆಗೆ ಎಷ್ಟು ರಿಸ್ಕ್ ಮತ್ತು ಎಷ್ಟು ಡೇಂಜರಸ್ ಆಗಿದೆ ಅಂತ. ಕ್ಯಾಲಿಫೋರ್ನಿಯಂ 252 ಎಲಿಮೆಂಟ್ ಇವತ್ತಿನ ತನಕನೂ ಪ್ರಪಂಚದಲ್ಲಿ ಅದ್ಭುತ ಸಂಶೋಧನೆಯಾಗಿ ಉಳಿದಿದೆ. ಇದು ಇಷ್ಟೊಂದು ಕಾಸ್ಟ್ಲಿ ಆಗೋದಕ್ಕೆ ಕಾರಣ ಅಣುವಿಕಿರಣ ಬಳಸೋ ಸಲುವಾಗಿ ಇದು ತುಂಬ ದುಬಾರಿಯಾಗಿದೆ. ಕೇವಲ ಅಣುವಿಕಿರಣಕ್ಕೆ ಇದನ್ನು ಬಳಸೋದಿಲ್ಲ, ಬದಲಾಗಿ ಕ್ಯಾಲಿಫೋರ್ನಿಯಂ ಅನ್ನೋ ಗಗನ ನೌಕೆಯಲ್ಲೂ ಕೂಡ ಬಳಸಲಾಗುತ್ತೆ. ಅಷ್ಟೇ ಅಲ್ಲ, ಹಲವು ಬಗೆಯ ಏರೋಪ್ಲೇನ್ ಮೆಟಲ್ ಕಂಡೀಷನನ್ನು ಪತ್ತೆ ಹಚ್ಚೋದಕ್ಕೆ ಇದನ್ನು ಬಳಕೆ ಮಾಡಲಾಗುತ್ತೆ. ಕ್ಯಾಲಿಫೋರ್ನಿಯಂ ಅಲ್ಲಿ ನ್ಯೂಟ್ರಾನ್ ಅಂಶ ಇರುತ್ತೆ. ಇದು ವಿಮಾನಕ್ಕೆ ತುಂಬ ಮುಖ್ಯ ಆಗಿರುತ್ತೆ. ನ್ಯೂಟ್ರಾನ್ ಪೂರೈಕೆ ಆಗದೇ ಇದ್ದಾಗ ವಿಮಾನ ಮೇಲಕ್ಕೆ ಹರದೆ ಹವಾಮಾನ ಒತ್ತಡಕ್ಕೆ ಸಿಲುಕಿ ಬ್ಲಾಸ್ಟ್ ಆಗುವ ಸಾಧ್ಯತೆ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.